ನೋಡಿ, ಸಿಎಂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈಗ ಜಾತಿ ಗಣತಿ ಜ್ವಾಲೆ ಸ್ಫೋಟವಾಗಿದೆ. ಅದು ಕೂಡ ಸ್ವಪಕ್ಷದ ನಾಯಕರೇ ಈಗ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಇದೆಲ್ಲ ವಿಚಾರ ಈಗ ವಿರೋಧ ಪಕ್ಷದ ಅಂದ್ರೆ ಬಿಜೆಪಿ ನಾಯಕರಿಗೆ ಬ್ರಹ್ಮಾಸ್ತ್ರ ಆಗಿರುವಂತದ್ದು. ಈಗ ಈ ಜಾತಿ ಗಣತಿ ವಿಚಾರ ಇಷ್ಟೊಂದು ವಿರೋಧ ಯಾಕೆ ಹಾಗಾದ್ರೆ? ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಜಾತಿ ಜನಗಣತಿ ಜ್ವಾಲೆ ಕೈ ಸುಡುತ್ತಿದ್ಯಾ? ಗೌಡ, ಲಿಂಗಾಯತ, ಬ್ರಾಹ್ಮಣರ ವಿರೋಧ. ರಾಜ್ಯದಲ್ಲಿ ಜಾತಿ ಜನಗಣತಿ ಜ್ವಾಲಾಮುಖಿ ಸ್ಫೋಟವಾಗಿ ಪ್ರಜ್ವಲಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರತಿಪಕ್ಷಗಳಲ್ಲದೆ ಸ್ವಪಕ್ಷೀಯರೇ ಅಸಮಾಧಾನ ಹೊರಹಾಕ್ತಿದ್ದಾರೆ. ಸಿಎಂಗೆ ಜಾತಿ ಗಣತಿ ವರದಿ ಬಿಸಿ ತುಪ್ಪವಾಗಿದ್ದು, ಲಿಂಗಾಯತ, ಒಕ್ಕಲಿಗ ಶಾಸಕರ ಸಚಿವರು ಕೆರಳಿ ಕೆಂಡವಾಗಿದ್ದಾರೆ. ಜಾತಿ ಜನಗಣತಿ ವರದಿ ಸುಳಿಯಲ್ಲಿ ಸಿಎಂ ಸಿಲುಕಿದ್ದಾರೆ. ಮರು ಸರ್ವೆಗೆ ಪಕ್ಷಾತೀತವಾಗಿ ಪ್ರಬಲ ಸಮುದಾಯಗಳು ಒತ್ತಡ ಹೇರುತ್ತಿವೆ. ಇನ್ನೂ ಟೈಮ್ ಇದೆ. ಏನು ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಕೆಳ ಹಂತದಿಂದ ಅದನ್ನು ಸಮೀಕ್ಷೆ ಮಾಡಿಸಿ ತೀರ್ಮಾನ ಮಾಡಿ ಅಂತ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತೀವಿ. ಈ ಲಿಂಗಾಯತರು ಲೀಡರ್ ಯಾರು ಕರೆದ್ರು? ಇವ್ರು ಯಾವ ನೈತಿಕತೆ ಇದೆ? ಮುಖ್ಯಮಂತ್ರಿ ಏನು 7 ಜನ ಮಂತ್ರಿಗಳೇನಿದ್ದಾರೆ ಇವತ್ತು ಲಿಂಗಾಯತ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಎಲ್ಲರೂ ಒಬ್ರು ಕರೆದಿದ್ದಾರೆ, ಕರೆದು ಏನಾರು ಚರ್ಚೆ ಮಾಡಿದ್ದಾರೆ, ಶಾಸಕರನ್ನ ಏನಪ್ಪ ಎಂತಪ್ಪ ಅಂತ ಮಾಡಿದ್ದಾರೆ. ಈಶ್ವರ್ ಖಂಡ್ರವ್ರಿಗೆ ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ. ಇವ್ರನ್ನೆಲ್ಲ ನಂಬ್ಕೊಂಡು ಯಾವ ರೀತಿ ರಾಜಕೀಯ ಮಾಡಬೇಕು? ಹಠದಿಂದ ಏನಾದರೂ ಜಾರಿಗೆ ಇದನ್ನು ಮಾಡ್ತೇವೆ ಅನ್ನೋದಾದ್ರೆ ಸರ್ಕಾರಕ್ಕೆ ಕುತ್ತು ತಪ್ಪಿದ್ದಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಭಾಳ ವಿವೇಚನೆಯಿಂದ ಮುಂದುವರಿಯುವಂಥ ಅವಶ್ಯಕತೆ ಇದೆ. ಈ ಜಾತಿಗಣತಿಯನ್ನು ಮಾಡುವಂಥ ವ್ಯಕ್ತಿಗಳು ಪ್ರತಿಯೊಬ್ಬರನ್ನು ಸಂಪರ್ಕಿಸಿ ನೈಜವಾಗಿರುವಂಥ ವರದಿಯನ್ನು ಸಿದ್ಧಪಡಿಸಿಲ್ಲ ಅನ್ನುವಂಥ ಒಂದು ಆರೋಪ ಇರುವಂಥ ಹಿನ್ನೆಲೆಯಲ್ಲಿ ಮತ್ತು ಇಂಥ ಒಂದು ದೋಷಪೂರಿತವಾಗಿರುವಂಥ ಜನಗಣತಿಯನ್ನು ಸರ್ಕಾರ ಒಪ್ಪಿಕೊಳ್ಳುವುದರಿಂದ ಅನೇಕರಿಗೆ ಇದರಿಂದ ಅನ್ಯಾಯ ಆಗಬಹುದು, ಬೇರೆ ಬೇರೆ ಕಾರಣಗಳಿಗಾಗಿ. ಜಾತಿ ಜನಗಣತಿ ವಿರುದ್ಧ ಕೇಸರಿ ಕೆಂಡ. ಇನ್ನು ಜಾತಿ ಜನಗಣತಿಯನ್ನೇ ಅಸ್ತ್ರವಾಗಿಸಿಕೊಂಡ ವಿಪಕ್ಷ ಬಿಜೆಪಿ, ಕಾಂಗ್ರೆಸ್ ಹಾಗೂ ಸಿಎಂ ವಿರುದ್ಧ ವಾಕ್ಯುದ್ಧ ನಡೆಸುತ್ತಲೇ ಇದೆ. ಯಾರ ಮನೆಗೂ ಬರದೇ ಸರ್ವೆ ಮಾಡಿರುವಂಥದ್ದು. ದಿಸ್ ಈಸ್ ಅ ಟೆಕ್ನಿಕ್ ಆಫ್ ಸಿದ್ದರಾಮಯ್ಯ. ಇಲ್ಲಿ 165 ಕೋಟಿ ಖರ್ಚು ಮಾಡಿದ್ದಾರೆ, ಅದನ್ನ ಲೂಟಿ ಹೊಡೆದ್ಬಿಟ್ಟಿದ್ದಾರೆ. ಈ ಆಯೋಗ ಏನಿದೆ ಲೂಟಿ ಹೊಡೆದಿದೆ, ಇದನ್ನ ತನಿಖೆ ಆಗಬೇಕು. ಅದನ್ನು ತಿರಸ್ಕಾರ ಮಾಡಿ ಮತ್ತೆ ರೀಸರ್ವೆ ಮಾಡಿ ಪ್ರತಿಯೊಂದನ್ನು ಕೂಡ ಪಾರದರ್ಶಕವಾಗಿ ಮಾಡಿ ನೀವು ನಿಮ್ಮ ಕಾಲದಲ್ಲಿ ಅನೌನ್ಸ್ ಮಾಡಿ, ನೀವೇ ಕ್ರೆಡಿಟ್ ತೊಗೊಳ್ಳಿ. ನಾನೇನು ಬೇಡ ಅನ್ನೋದಿಲ್ಲ. ತಪ್ಪನ್ನು ಮಾಡಿ ಎಲ್ಲ ಒಂದು ಕಡೆ ಖಳನಾಯಕರಾಗಬೇಡಿ ಅಂತ ನಾನು ವಿನಂತಿ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ, ಅದಕ್ಕೆ ಎಲ್ಲ ಮಿನಿಸ್ಟರ್ಗಳು ಕೂಡ ಒಂದೇ ಸಬ್ಜೆಕ್ಟ್ ಇಟ್ಕೊಂಡಿದ್ದೀವಿ. ಜಾತಿ ಗಣತಿ ಎಲ್ಲ ನಿಜ ಹೇಳ್ಬೇಕು ಅಂದ್ರೆ ಸೋಷಿಯೋ ಎಕನಾಮಿಕ್ ಸರ್ವೆ ಅದನ್ನ ಇಟ್ಕೊಂಡಿದೀವಿ. ಚರ್ಚೆ ಮಾಡಿ ವಿಲ್ ಟೇಕ್ ಎ ಡಿಸಿಷನ್. ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಇನ್ನ MLAಗಳೇ ಇನ್ನ ಅವ್ರಿಗೆ ಯಾರಿಗೂ ಕಾಪಿ ಕೊಟ್ಟಿಲ್ಲ. ನಾವು ಕ್ಯಾಬಿನೆಟ್ ಅಲ್ಲಿ ಇಂಟರ್ನಲ್ ಮಾಡ್ತೀವಿ. ನಮಗೂ ಎಲ್ಲ ಇದು ನಾವು ಮಾಡ್ತಾರಂಥ ಒಂದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಒಂದು ಸರ್ವೆ ಮೊದಲಿಂದ 16 ವರ್ಷದಿಂದ ಇದನ್ನೆಲ್ಲ ಮಾಡಿದ್ದೀವಿ. ಇಡೀ ದೇಶದಲ್ಲಿ ಇದೊಂದು ಪದ್ಧತಿ, ಎಲ್ಲರೂ ಕೂಡ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಆಗಿದೆ. ಅಷ್ಟಿದೆ. ಅದನ್ನ ಎಲ್ಲ ಕೂಡ ನೀವು ಅನುಮಾನ ದೃಷ್ಟಿಯಿಂದ ಯಾರನ್ನೂ ನೋಡಕ್ ಹೋಗ್ಬೇಡಿ. ನೋಡಿಯಪ್ಪ, ಇದನ್ನ ಫಸ್ಟ್ ಎಲ್ಲರೂ ಅಧ್ಯಯನ ಮಾಡಲಿ, ಆಮೇಲೆ ಮಾತಾಡಲಿ. ಅಧ್ಯಯನ ಮಾಡದೆ ಯಾರು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಸಮೀಕ್ಷೆ ಏನಿದೆ ಅದು ಜಾತಿ ಗಣತಿ ಅಲ್ಲ. ಪದೇ ಪದೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದಕ್ಕೆ ಸೆನ್ಸಸ್ಸಿಗೆ ಕನ್ಫ್ಯೂಸ್ ಮಾಡ್ಕೊಳೋದು ಬೇಡ ಸಾರ್ವಜನಿಕರಲ್ಲಿ. ಸಮೀಕ್ಷೆ ಹಿಂದುಳಿದ ವರ್ಗದಲ್ಲಿ ಇರುವಂಥ ಶೈಕ್ಷಣಿಕ, ಆರ್ಥಿಕ ಹಾಗೂ ಸಾಮಾಜಿಕ ಸ್ಥಿತಿಗತಿಗಳನ್ನು ಎತ್ತಿಡುವಂಥ ಕೆಲಸ ಮಾಡಬೇಕಾಗಿರುವಂಥ ಸಮೀಕ್ಷೆ ಇದೆ, ಅಷ್ಟೇ. ಅದು ಜಾತಿ ಜನಗಣತಿಗೆ ಕ್ರೈಸ್ತರಿಂದಲೂ ವಿರೋಧ. ಇಡೀ ನಮ್ಮ ಕರ್ನಾಟಕದ ಕ್ರೈಸ್ತ ಸಮುದಾಯದ ಈ ಅಳಲನ್ನ, ಈ ನೋವನ್ನ, ಈ ನಿವೇದನೆಯನ್ನ ದಯವಿಟ್ಟು ಪರಿಗಣಿಸಬೇಕು. ಕಡೆ ಪಕ್ಷ ಕ್ರೈಸ್ತನ, ಮೂಲ ಕ್ರೈಸ್ತನ, ಈಗ ಆಲ್ರೆಡಿ ಮತಾಂತರಗೊಂಡು ಕ್ರೈಸ್ತನ ಮಾಡಿಬಿಟ್ಟಿದ್ದೀರಿ, ಅದು ಆಮೇಲೆ ಬೇಕಾದ್ರೆ ಮಾತಾಡ್ಕೊಳ್ಳೋಣ. ಈ ಮೂಲ ಕ್ರೈಸ್ತರನ್ನ ಯಾವ್ದಾದ್ರು ಒಂದು ಸಪರೇಟ್ ಪ್ರವರ್ಗಾದ್ರೂ ಮಾಡಿಕೊಡಿ ನನಗೆ. ಈಗ ಯಾವ್ದೋ ಒಂದು 2D ಏನೋ 2-1 ಏನೋ ಮಾಡಿದ್ದಾರೆ, ಅದ್ರ
ಅದರಲ್ಲಿ ಮತಾಂತರಗೊಂಡ ಕ್ರೈಸ್ತರನ್ನ ಕುಂಬಾರರನ್ನ ಮತ್ತೆಲ್ಲ ಸೇರಿಸಿದ್ದಾರೆ. ಅವ್ರು ಒಂದಷ್ಟು ಪರ್ಸೆಂಟೇಜು ಒಂದಷ್ಟು ಮೀಸಲಾತಿ ಇನ್ನೊಂದು ಮತ್ತೊಂದು ದೊರಕುತ್ತೆ. ಆದರೆ ಮೂಲ ಕ್ರೈಸ್ತರದ ಗತಿ ಏನು? ಜಾತಿ ಜನಗಣತಿ ಜಟಾಪಟಿ ಮಧ್ಯೆ ಇಂದು ಕ್ಯಾಬಿನೆಟ್ ಸಭೆ ನಡೆಯಲಿದ್ದು ಸಚಿವರು ವರದಿ ವಿರುದ್ಧ ಸಿಡಿದೇಳ್ತಾರಾ? ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್. ನೋಡಿ, ಸಿಎಂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈಗ ಜಾತಿ ಗಣತಿ ಜ್ವಾಲೆ ಸ್ಫೋಟವಾಗಿದೆ. ಅದು ಕೂಡ ಸ್ವಪಕ್ಷದ ನಾಯಕರೇ ಈಗ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಇದೆಲ್ಲ ವಿಚಾರ ಈಗ ವಿರೋಧ ಪಕ್ಷದ ಅಂದ್ರೆ ಬಿಜೆಪಿ ನಾಯಕರಿಗೆ ಬ್ರಹ್ಮಾಸ್ತ್ರ ಆಗಿರುವಂತದ್ದು. ಈಗ ಈ ಜಾತಿ ಗಣತಿ ವಿಚಾರ ಇಷ್ಟೊಂದು ವಿರೋಧ ಯಾಕೆ ಹಾಗಾದ್ರೆ? ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಜಾತಿ ಜನಗಣತಿ ಜ್ವಾಲೆ ಕೈ ಸುಡುತ್ತಿದ್ಯಾ? ಗೌಡ, ಲಿಂಗಾಯತ, ಬ್ರಾಹ್ಮಣರ ವಿರೋಧ. ರಾಜ್ಯದಲ್ಲಿ ಜಾತಿ ಜನಗಣತಿ ಜ್ವಾಲಾಮುಖಿ ಸ್ಫೋಟವಾಗಿ ಪ್ರಜ್ವಲಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರತಿಪಕ್ಷಗಳಲ್ಲದೆ ಸ್ವಪಕ್ಷೀಯರೇ ಅಸಮಾಧಾನ ಹೊರಹಾಕ್ತಿದ್ದಾರೆ. ಸಿಎಂಗೆ ಜಾತಿ ಗಣತಿ ವರದಿ ಬಿಸಿ ತುಪ್ಪವಾಗಿದ್ದು, ಲಿಂಗಾಯತ, ಒಕ್ಕಲಿಗ ಶಾಸಕರ, ಸಚಿವರು ಕೆರಳಿ ಕೆಂಡವಾಗಿದ್ದಾರೆ. ಜಾತಿ ಜನಗಣತಿ ವರದಿ ಸುಳಿಯಲ್ಲಿ ಸಿಎಂ ಸಿಲುಕಿದ್ದಾರೆ. ಮರು ಸರ್ವೆಗೆ ಪಕ್ಷಾತೀತವಾಗಿ ಪ್ರಬಲ ಸಮುದಾಯಗಳು ಒತ್ತಡ ಹೇರುತ್ತಿವೆ. ಇನ್ನೂ ಟೈಮ್ ಇದೆ. ಏನು ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಕೆಳ ಹಂತದಿಂದ ಅದನ್ನು ಸಮೀಕ್ಷೆ ಮಾಡಿಸಿ ತೀರ್ಮಾನ ಮಾಡಿ ಅಂತ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತೀವಿ. ಈ ಲಿಂಗಾಯತರು ಲೀಡರ್ ಯಾರು ಕರೆದ್ರು? ಇವ್ರು ಯಾವ ನೈತಿಕತೆ ಇದೆ? ಮುಖ್ಯಮಂತ್ರಿ ಏನು 7 ಜನ ಮಂತ್ರಿಗಳೇನಿದ್ದಾರೆ ಇವತ್ತು, ಲಿಂಗಾಯತ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಎಲ್ಲರೂ ಒಬ್ರು ಕರೆದಿದ್ದಾರೆ, ಕರೆದು ಏನಾದ್ರು ಚರ್ಚೆ ಮಾಡಿದ್ದಾರೆ, ಶಾಸಕರನ್ನ ಏನಪ್ಪ ಎಂತಪ್ಪ ಅಂತ ಮಾಡಿದ್ದಾರೆ. ಈಶ್ವರ್ ಖಂಡ್ರವ್ರಿಗೆ ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ. ಇವ್ರನ್ನೆಲ್ಲ ನಂಬ್ಕೊಂಡು ಯಾವ ರೀತಿ ರಾಜಕೀಯ ಮಾಡಬೇಕು? ಹಠದಿಂದ ಏನಾದರೂ ಜಾರಿಗೆ ಇದನ್ನು ಮಾಡ್ತೇವೆ ಅನ್ನೋದಾದ್ರೆ ಸರ್ಕಾರಕ್ಕೆ ಕುತ್ತು ತಪ್ಪಿದ್ದಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಭಾಳ ವಿವೇಚನೆಯಿಂದ ಮುಂದುವರಿಯುವಂಥ ಅವಶ್ಯಕತೆ ಇದೆ. ಈ ಜಾತಿಗಣತಿಯನ್ನು ಮಾಡುವಂಥ ವ್ಯಕ್ತಿಗಳು ಪ್ರತಿಯೊಬ್ಬರನ್ನು ಸಂಪರ್ಕಿಸಿ ನೈಜವಾಗಿರುವಂಥ ವರದಿಯನ್ನು ಸಿದ್ಧಪಡಿಸಿಲ್ಲ ಅನ್ನುವಂಥ ಒಂದು ಆರೋಪ ಇರುವಂಥ ಹಿನ್ನೆಲೆಯಲ್ಲಿ ಮತ್ತು ಇಂಥ ಒಂದು ದೋಷಪೂರಿತವಾಗಿರುವಂಥ ಜನಗಣತಿಯನ್ನು ಸರ್ಕಾರ ಒಪ್ಪಿಕೊಳ್ಳುವುದರಿಂದ ಅನೇಕರಿಗೆ ಇದರಿಂದ ಅನ್ಯಾಯ ಆಗಬಹುದು, ಬೇರೆ ಬೇರೆ ಕಾರಣಗಳಿಗಾಗಿ. ಜಾತಿ ಜನಗಣತಿ ವಿರುದ್ಧ ಕೇಸರಿ ಕೆಂಡ. ಇನ್ನು ಜಾತಿ ಜನಗಣತಿಯನ್ನೇ ಅಸ್ತ್ರವಾಗಿಸಿಕೊಂಡ ವಿಪಕ್ಷ ಬಿಜೆಪಿ ಕಾಂಗ್ರೆಸ್ ಹಾಗೂ ಸಿಎಂ ವಿರುದ್ಧ ವಾಕ್ಯುದ್ಧ ನಡೆಸುತ್ತಲೇ ಇದೆ. ಯಾರ ಮನೆಗೂ ಬರದೇ ಸರ್ವೆ ಮಾಡಿರುವಂಥದ್ದು. ದಿಸ್ ಈಸ್ ಅ ಟೆಕ್ನಿಕ್ ಆಫ್ ಸಿದ್ದರಾಮಯ್ಯ. ಇಲ್ಲಿ 165 ಕೋಟಿ ಖರ್ಚು ಮಾಡಿದ್ದಾರೆ, ಅದನ್ನ ಲೂಟಿ ಹೊಡೆದ್ಬಿಟ್ಟಿದ್ದಾರೆ. ಈ ಆಯೋಗ ಏನಿದೆ ಲೂಟಿ ಹೊಡೆದಿದೆ, ಇದನ್ನ ತನಿಖೆ ಆಗಬೇಕು. ಅದನ್ನು ತಿರಸ್ಕಾರ ಮಾಡಿ ಮತ್ತೆ ರೀಸರ್ವೆ ಮಾಡಿ ಪ್ರತಿಯೊಂದನ್ನು ಕೂಡ ಪಾರದರ್ಶಕವಾಗಿ ಮಾಡಿ ನೀವು ನಿಮ್ಮ ಕಾಲದಲ್ಲಿ ಅನೌನ್ಸ್ ಮಾಡಿ, ನೀವೇ ಕ್ರೆಡಿಟ್ ತೊಗೊಳ್ಳಿ. ನಾನೇನು ಬೇಡ ಅನ್ನೋದಿಲ್ಲ. ತಪ್ಪನ್ನು ಮಾಡಿ ಎಲ್ಲ ಒಂದು ಕಡೆ ಖಳನಾಯಕರಾಗಬೇಡಿ ಅಂತ ನನ್ನ ವಿನಂತಿ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ, ಅದಕ್ಕೆ ಎಲ್ಲ ಮಿನಿಸ್ಟರ್ಗಳು ಕೂಡ ಒಂದೇ ಸಬ್ಜೆಕ್ಟ್ ಇಟ್ಕೊಂಡಿದ್ದೀವಿ. ಜಾತಿ ಗಣತಿ ಎಲ್ಲ ನಿಜ ಹೇಳ್ಬೇಕು ಅಂದ್ರೆ ಸೋಶಿಯೋ ಎಕನಾಮಿಕ್ ಸರ್ವೆ ಅದನ್ನ ಇಟ್ಕೊಂಡಿದ್ದೀವಿ. ಚರ್ಚೆ ಮಾಡಿ ವಿಲ್ ಟೇಕ್ ಎ ಡಿಸಿಷನ್. ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಇನ್ನ MLAಗಳೇ ಇನ್ನ ಅವ್ರಿಗೆ ಯಾರಿಗೂ ಕಾಪಿ ಕೊಟ್ಟಿಲ್ಲ. ನಾವು ಕ್ಯಾಬಿನೆಟಲ್ಲಿ ಇಂಟರ್ನಲ್ ಮಾಡ್ತೀವಿ. ನಮಗೂ ಎಲ್ಲ ಇದು ನಾವು ಮಾಡ್ತಾರಂಥ ಒಂದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಒಂದು ಸರ್ವೆ ಮೊದಲಿನ 16 ವರ್ಷದಿಂದ ಇದನ್ನೆಲ್ಲ ಮಾಡಿದ್ದೀವಿ. ಇಡೀ ದೇಶದಲ್ಲಿ ಇದೊಂದು ಪದ್ಧತಿ, ಎಲ್ಲರೂ ಕೂಡ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಆಗಿದೆ. ಅಷ್ಟಿದೆ. ಅದನ್ನ ಎಲ್ಲ ಕೂಡ ನೀವು ಅನುಮಾನ ದೃಷ್ಟಿಯಿಂದ ಯಾರನ್ನೂ ನೋಡಕ್ ಹೋಗ್ಬೇಡಿ. ನೋಡಿಯಪ್ಪ, ಇದನ್ನ ಫಸ್ಟ್ ಎಲ್ಲರೂ ಅಧ್ಯಯನ ಮಾಡಲಿ, ಆಮೇಲೆ ಮಾತಾಡಲಿ. ಅಧ್ಯಯನ ಮಾಡದೆ ಯಾರು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಸಮೀಕ್ಷೆ ಏನಿದೆ ಅದು ಜಾತಿ ಗಣತಿ ಅಲ್ಲ. ಪದೇ ಪದೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದಕ್ಕೆ ಸೆನ್ಸಸ್ಸಿಗೆ ಕನ್ಫ್ಯೂಸ್ ಮಾಡ್ಕೊಳೋದು ಬೇಡ ಸಾರ್ವಜನಿಕರಲ್ಲಿ. ಸಮೀಕ್ಷೆ ಹಿಂದುಳಿದ ವರ್ಗದಲ್ಲಿ ಇರುವಂಥ ಶೈಕ್ಷಣಿಕ, ಆರ್ಥಿಕ ಹಾಗೂ ಸಾಮಾಜಿಕ ಸ್ಥಿತಿಗತಿಗಳನ್ನು ಎತ್ತಿಡುವಂಥ ಕೆಲಸ ಮಾಡಬೇಕಾಗಿರುವಂಥ ಸಮೀಕ್ಷೆ ಇದೆ, ಅಷ್ಟೇ. ಅದು ಜಾತಿ ಜನಗಣತಿಗೆ ಕ್ರೈಸ್ತರಿಂದಲೂ ವಿರೋಧ. ಇಡೀ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕ್ರೈಸ್ತ ಸಮುದಾಯದ ಈ ಅಳಲನ್ನ, ಈ
ಈ ನೋವನ್ನ ಈ ನಿವೇದನೆಯನ್ನ ದಯವಿಟ್ಟು ಅವರು ಪರಿಗಣಿಸಬೇಕು. ಕಡೆ ಪಕ್ಷ ಕ್ರೈಸ್ತನ ಮೂಲ ಕ್ರೈಸ್ತನ ಈಗ ಆಲ್ರೆಡಿ ಮತಾಂತರಗೊಂಡು ಕ್ರೈಸ್ತನ ಮಾಡಿಬಿಟ್ಟಿದ್ದೀರಿ, ಅದು ಆಮೇಲೆ ಬೇಕಾದ್ರೆ ಮಾತಾಡ್ಕೊಳ್ಳೋಣ. ಈ ಮೂಲ ಕ್ರೈಸ್ತರನ್ನ ಯಾವ್ದಾದ್ರು ಒಂದು ಸಪರೇಟ್ ಪ್ರವರ್ಗ ಮಾಡಿಕೊಡಿ ನನಗೆ. ಈಗ ಯಾವ್ದೋ ಒಂದು 2D ಏನೋ 2-1 ಏನೋ ಮಾಡಿದ್ದಾರೆ, ಅದರಲ್ಲಿ ಮತಾಂತರಗೊಂಡ ಕ್ರೈಸ್ತರನ್ನ ಕುಂಬಾರನ್ನ ಮತ್ತೆಲ್ಲ ಸೇರಿಸಿದ್ದಾರೆ. ಅವ್ರು ಒಂದಷ್ಟು ಪರ್ಸೆಂಟೇಜ್ ಒಂದಷ್ಟು ಮೀಸಲಾತಿ ಇನ್ನೊಂದು ಮತ್ತೊಂದು ದೊರಕತೆ. ಆದ್ರೆ ಮೂಲ ಕ್ರೈಸ್ತರದ ಗತಿ ಏನು? ಜಾತಿ ಜನಗಣತಿ ಜಟಾಪಟಿ ಮಧ್ಯೆ ಇಂದು ಕ್ಯಾಬಿನೆಟ್ ಸಭೆ ನಡೆಯಲಿದ್ದು ಸಚಿವರು ವರದಿ ವಿರುದ್ಧ ಸಿಡಿದೇಳ್ತಾರಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್.